ವೆಂಕಟೇಶಾಯ. ಗೀತಾ ಪಾರಾಯಣ ಹಿಂದಿನ ಸಂಚಿಕೆಯಂತೆ ಈ ದಿನದ ಸಂಚಿಕೆಯಲ್ಲಿ ಪ್ರಪ್ರಥಮವಾಗಿ ಗುರುಗಳ ಅನುಗ್ರಹವನ್ನು ಕೋರಿ ಗುರುಪ್ರಾರ್ಥನೆಯಿಂದ ಇವತ್ತು ಶುರು ಮಾಡೋಣ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರುಗಳನ್ನು ಪ್ರಾರ್ಥಿಸಿ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಭಕ್ತಿಯಿಂದ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಆಚಾರ್ಯರು ಹೇಳಿರುವ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಪೂಜಾ ಹೋಮ ಹವನಗಳು ಮಾಡುವಾಗ ಸಂಕಲ್ಪದಿಂದ ಮಾತ್ರ ನಾವು ಆವತ್ತಿನ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಇವತ್ತು ನಾವು ಗೀತಾಪಾರಾಯಣದಿಂದ ಸಂಪೂರ್ಣ ಉತ್ತಮ ಫಲ ನಮಗೆ ಸಿಗಲಿ ಎಂಬ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸತ್ಸಂಕಲ್ಪವನ್ನು ಈಗ ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಸಪ್ತದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂ ಪ್ರವಚನಂ ಚ ಕರಿಷ್ಯಾಮಹೇ. ಈಗ ಸಂಕಲ್ಪ ಆದಮೇಲೆ ಗೀತಾಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಧ್ಯಾನದಿಂದ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ, ಪ್ರತಿನಿತ್ಯವೂ ಕೂಡ ತಂದೆ ತಾಯಿಗಳಾಗಬಹುದು, ಗುರುಗಳಾಗಬಹುದು, ದೇವರಾಗಬಹುದು ಅಥವಾ ಪವಿತ್ರ ಗ್ರಂಥವಾದ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡಲೇತಕ್ಕದ್ದಾಗಿದೆ. ಹಾಗಾಗಿ ಇವತ್ತು ಕೂಡ ಪಾರಾಯಣಕ್ಕೆ ಮುಂಚೆ ಭಗವದ್ಗೀತೆಯ ಪ್ರಾರ್ಥನೆ ಮತ್ತೆ ಮಾಡೋಣ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ
वैष्णवं कृष्णगीता च वैष्णवं कृष्णगीता च तज्ज्ञानात् मुच्यतेऽञ्जसा तज्ज्ञानात् मुच्यतेऽञ्जसा. ವೇದವ್ಯಾಸರ ಪ್ರಾರ್ಥನೆಯೂ ಕೂಡ ಮಾಡಲೇಬೇಕು. ಯಾಕೆಂದರೆ ವ್ಯಾಸವಿರಚಿತ ಗಣೇಶ ಲಿಖಿತ ಎಂಬ ಒಂದು ಶ್ಲೋಕದ ಅರ್ಥದಂತೆ ವೇದವ್ಯಾಸರೇ ಇದನ್ನು ರಚನೆ ಮಾಡಿದ್ದಾರೆ ಎಂಬ ಅರ್ಥ ಇದ್ದಲ್ಲಿ ಸಕಲ ವೇದಗಳ ಕರ್ತ ಅಥವಾ ಸಕಲ ವೇದ ಇತಿಹಾಸವನ್ನು ಈ ವಿಶ್ವಕ್ಕೆ ನೀಡಿದಿರುವಂತಹ ವೇದವ್ಯಾಸ ಮುನಿಗಳ ಒಂದು ಪ್ರಾರ್ಥನೆಯಿಂದ ಮತ್ತೆ ಶುರು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಪೂರ್ವನಾಶಂ ಹರೇ ನಿಶಂ. ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಆಚಾರ್ಯರು ಆಗಮಿಸಿದ್ದಾರೆ. ಅವರು ಈ ದಿನದ ಅಂದರೆ ಶ್ರದ್ಧಾತ್ರಯ ವಿಭಾಗ ಯೋಗದ ಕೆಲ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ಥರ ಅವರು ಈಗ ಭಗವದ್ಗೀತಾ ಶ್ಲೋಕಗಳ ಅರ್ಥವನ್ನು ವಿವರಣೆ ನೀಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ ಈ ಜ್ಞಾನಯಜ್ಞದಲ್ಲಿ ಪಾಲ್ಗೊಂಡಿರುವ ಭಕ್ತರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಹಿಂದಿನ ಸಂಚಿಕೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಶ್ರದ್ಧಾತ್ರಯ ವಿಭಾಗ ಎಂಬುವ 17ನೆಯ ಅಧ್ಯಾಯದಲ್ಲಿ ನಾವು ತಪಸ್ಸಿನ ವೈವಿಧ್ಯತೆಯನ್ನು ತಿಳಿದಿದ್ದೇವೆ. ಯಾವ ರೀತಿಯಾಗಿ ಸಾತ್ವಿಕ ತಪಸ್ಸಿರುತ್ತೆ, ಅದರ ಸ್ವರೂಪ ಏನು, ರಾಜಸ ತಪಸ್ಸಿನ ಸ್ವರೂಪ, ತಾಮಸ ತಪಸ್ಸಿನ ಸ್ವರೂಪದ ಬಗ್ಗೆ ನಾವು ಯಥಾಮತಿಯಾಗಿ ತಿಳಿದುಕೊಂಡಿದ್ದೇವೆ. ಭಗವಂತನ ಪ್ರೀತಿಗಾಗಿ ಅವನ ಪ್ರೇರಣಾನುಸಾರವಾಗಿ ಮಾಡುವ ದಾನ ಧರ್ಮ ತಪಸ್ಸು ನನ್ನ ಕರ್ತವ್ಯ ಅಂತ ತಿಳಿದು ಮಾಡುವುದು ಅದು ಸಾತ್ವಿಕ ತಪಸ್ಸು ಎಂಬುದಾಗಿ ಕರೆಸಿಕೊಂಡ್ರೆ, ದಂಭ ಅಹಂಕಾರಯುಕ್ತನಾಗಿ ಇನ್ನೊಬ್ಬರ ಪ್ರೀತಿಗಾಗಿ ಮಾಡುವಂಥದ್ದು ರಾಜಸ ತಪಸ್ಸು ಅಂತ ಕೇಳಿದ್ದೇವೆ. ಇನ್ನು ಶಾಸ್ತ್ರದಲ್ಲಿ ಇಲ್ಲದೇ ಇರುವಂತಹ ವಿಷಯಗಳನ್ನು ತಿಳಿದು ಅವಿವೇಕತನದಿಂದ ತನ್ನ ಮನಸ್ಸಿಗೆ ಬರುವಂತೆ ತಪಸ್ಸು ಮಾಡುವುದು, ದೇವರ ಪೂಜಾದಿಗಳನ್ನು ಮಾಡುವುದು, ಇನ್ನೊಬ್ಬರಿಗೆ ಹಿಂಸಿಸಿ ಮಾಡುವುದು, ತಾನೇ ಸ್ವತಃ ಹಿಂಸೆ ಪಟ್ಟುಕೊಂಡು ಮಾಡುವುದು, ಇದೆಲ್ಲವನ್ನೂ ಕೂಡ ಶಾಸ್ತ್ರವು ತಾಮಸ ಎಂಬುದಾಗಿ ತಿಳಿಸಿದ್ದಾರೆ. ಅಲ್ಲಿಯೇ ವಿಷಯ ಬಂತು. ಇದನ್ನು ಕೃಷ್ಣವು ತಿಳಿಸುವುದರಿಂದ ನಾವೇನು ತಿಳಿಬೇಕು ಅಂದರೆ, ಯಾವ ತಪಸ್ಸನ್ನು ನಾವು ಮಾಡಿದರೆ ನಮಗೆ ಕ್ಷೇಮ ಆಗುತ್ತೆ, ಆ ರೀತಿಯ ತಪಸ್ಸನ್ನು ಆರಿಸಿಕೊಳ್ಳುವುದರಿಂದ ನಾವು ಆ ಕೆಟಗರಿಯಲ್ಲಿ ಸೇರಲಿಕ್ಕೆ ನಾವು ಅರ್ಹರ ಆಗ್ತಾ ಇದ್ದೇವೆ. ಈ ರೀತಿಯಾಗಿ ತಪಸ್ಸಿನ ವೈವಿಧ್ಯಗಳನ್ನು ತಿಳಿಸಿರುವಂತಹ ಪರಮಾತ್ಮ ಮುಂದೆ ದಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಭಗವಂತನು ದಾನವನ್ನು ಮಾನವರಿಗೆ ನೀಡಿದ್ದು ವಿಶೇಷವಾಗಿರುವಂತಹ ಒಂದು ದೊಡ್ಡ ಭಾಗ್ಯ, ಅದು ದೊಡ್ಡದಾಗಿರುವಂತಹ ಕೊಡುಗೆ ಅಂತಲೇ ನಾವು ಭಾವಿಸಬಹುದು. ಜನರು ಅವರು ಅನಾಯಾಸವಾಗಿ ಪುಣ್ಯವನ್ನು ಸಂಪಾದನೆ ಮಾಡಲಿ ಎಂಬುವಂತಹ ಉದ್ದೇಶದಿಂದ ದೇವರು ಕೊಟ್ಟಿರುವಂತಹ
ಬಹಳ ದೊಡ್ಡದಾಗಿರುವಂತಹ ಕೊಡುಗೆ ಅಂದರೆ ಅದು ದಾನ ಅಂತ ಹೇಳಬಹುದು. ಉಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು ಒಂದು ಆಖ್ಯಾನವನ್ನು ಪ್ರಸ್ತುತಪಡಿಸುತ್ತೆ. ಬ್ರಹ್ಮದೇವರನ್ನು ಕುರಿತು ದೇವತೆಗಳು, ದೈತ್ಯರು, ಮಾನವರು ಇವರು 3 ಜನರು ಕೂಡ ಭಗವಂತನನ್ನು ಉದ್ದೇಶಿಸಿಕೊಂಡು ಪೂಜೆ ಪುನಸ್ಕಾರಾದಿಗಳು ತಪಸ್ಸನ್ನೆಲ್ಲವನ್ನೂ ಮಾಡಿದರು. ಭಗವಂತನ ಬ್ರಹ್ಮದೇವ ಆ 3 ಜನರ ಮುಂದೆ ಆವಿರ್ಭೂತನಾಗಿ ಅವರಿಗೆ ಒಂದು ವರವನ್ನು ಕೊಟ್ಟ. ಏನು? ದ ದ ದ ಅಂತ ಹೇಳಿದ. ದೇವತೆಗಳನ್ನು ಕೇಳಿದ, ದ ಅಂತ ನಿಮಗೆ ಹೇಳಿದ್ದೇನೆ, ಅರ್ಥ ಆಯ್ತಾ ಅಂತ ಕೇಳಿದ. ಅವರು ಅಂದರು, ಹೌದು ನಮಗೆ ಅರ್ಥ ಆಯಿತು ಅಂತ ಹೇಳಿದರು. ಏನು ಅರ್ಥ ಆಯಿತು? ನೀವು ಆತ್ಮನಿಗ್ರಹವನ್ನು ಮಾಡಿಕೊಳ್ಳಿ, ಸಂಯಮದಿಂದ ಇರಿ ಎಂಬುದು ನಮಗೆ ಅರ್ಥವಾಯಿತು, ಸರಿಯಾಗಿ ಹೇಳಿದಿರಿ ಅಂದರು. ಅಂದರೆ ನಿಮಗೆ ಪವರ್ ಇದೆ ಅಂತ ಹೇಳಿ ಯಾರ್ಯಾರನ್ನೋ ಯಾವ್ಯಾವ ರೀತಿಯಲ್ಲಿ ದಂಡಿಸೋದು ಬೇಡ, ನೀವು ನಿಗ್ರಹವಂತರಾಗ್ರಿ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ ಅಂತ ಅವರಿಗೆ ಅರ್ಥ ಆಯಿತು. ದಾಮ್ಯತ ಅಂತ ಹೇಳಿದರು ಅವರು. ಸರಿಯಾಗಿ ಹೇಳಿದ್ರಿ ಅಂದರು ದೇವರು. ಅಸುರರಿಗೆ ಹೇಳಿದರು, ನೀವು ದಯಧ್ವಂ ಅಂತ ನಮಗೆ ಹೇಳಿದ್ರಿ ಅಂತ ಅವರೇ ಅಂದರು. ದಯ ತೋರಿ, ನಮ್ಮಲ್ಲಿರುವ ಕ್ರೌರ್ಯವನ್ನು ಮನುಷ್ಯರ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಮಾಡುವುದು ಬೇಡ, ದಯವನ್ನು ತೋರಬೇಕು ಅಂತ ನಮಗೆ ಉಪದೇಶ ಮಾಡ್ತಾ ಇದ್ದೀರಿ ಅಂತ ಅವರು ಹೇಳಿದರು. ಹೌದು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂದರು ದೇವರು. ಆಮೇಲೆ ಮಾನವರು ಹೇಳಿದರು, ನಿಮಗೇನು ಅರ್ಥ ಆಯಿತು? ದ ಅಂತ ಹೇಳಿದ್ದೇನೆ. ನಮಗೂ ಗೊತ್ತಾಯಿತು. ಏನು? ದತ್ತ ಅಂತ ಕೇಳಿದ್ದೀರಿ. ದತ್ತ ಅಂದರೆ ಏನು? ದಾನ ಮಾಡ್ರಿ ಅಂತ ಹೇಳಿದ್ದೀರಿ ಅಂತ ನಮಗನಿಸಿದೆ. ಹೌದು ಸರಿಯಾಗಿ ಹೇಳಿದ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮಾಡಿರುವಂತಹ ಸಂಪಾದನೆ ಅದು ಸಾರ್ಥಕವಾಗಬೇಕು ಅಂತಾದರೆ, ಅದು ಪವಿತ್ರವಾಗಬೇಕು ಅಂತಾದರೆ, ಅದು ಶುದ್ಧವಾಗಬೇಕು ಅಂತಾದರೆ ನಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನು ನಾವು ದಾನ ಧರ್ಮಗಳಿಗಾಗಿ ಅವಶ್ಯವಾಗಿ ಉಪಯೋಗಿಸಲೇಬೇಕು. ಶ್ರೀಮದ್ ಭಾಗವತದಲ್ಲಿ ಬಲಿಚಕ್ರವರ್ತಿಯ ಯಜ್ಞಮಂಟಪಕ್ಕೆ ವಾಮನ ರೂಪಿಯಾದ ಭಗವಂತನು ಬಂದಾಗ ಅತ್ಯಂತ ಸಂತುಷ್ಟನಾಗಿರುವಂತಹ ಬಲಿಚಕ್ರವರ್ತಿ ಕೊಂಡಾಡ್ತಾ ಇದ್ದಾನೆ ಬ್ರಾಹ್ಮಣರನ್ನು. ಅದ್ಯನೋ ಪಿತರಸ್ತೃಪ್ತಾಹ, ಎಲೈ ಬ್ರಾಹ್ಮಣನೇ, ನೀನು ಬ್ರಾಹ್ಮಣನಲ್ಲ, ಸಾಕ್ಷಾತ್ ಸೂರ್ಯನಂತೆ ಇದ್ದೀಯ. ನಿನ್ನಲ್ಲಿರುವ ವರ್ಚಸ್ಸು ಅಗಾಧವಾಗಿರುವಂಥದ್ದು. ನೀನು ಬಂದದ್ದರಿಂದ ನನ್ನ ಪೂರ್ವಜರೆಲ್ಲ ಇವತ್ತು ಉದ್ಧಾರ ಆದರು ಅಂತ ಅನ್ನಿಸ್ತಾ ಇದೆ. ನಾನು ಮತ್ತೆ ಮಾಡಬೇಕಾದದ್ದು ಏನೂ ಉಳಿದಿಲ್ಲ ಎಂಬುವ ಭಾವದಲ್ಲಿ ನಾನಿದ್ದೇನೆ. ಬಹಳ ಸಂತೋಷ ಆಯಿತು. ಕುಳಿತುಕೋ, ಎಲ್ಲ ಗೌರವ ಕೊಟ್ಟು ನಿನಗೇನು ಬೇಕು ಅಂತ ಕೇಳಿದ. ಬ್ರಾಹ್ಮಣನಾದ ಭಗವಂತ 3 ಪಾದ ಭೂಮಿಯನ್ನು ಎಲ್ಲ ಕೇಳ್ತಾ ಇದ್ದಾನೆ. ಕೇಳಿದಾಗ ಶುಕ್ರಾಚಾರ್ಯರು ಪಕ್ಕದಲ್ಲೇ ಕುಳಿತಿದ್ದರು. ಬಲಿ, ಯೋಚನೆ ಮಾಡು, 2 ಕಾಲಿರುವ ಬ್ರಾಹ್ಮಣ 3 ಕಾಲಿನ ವರ ಕೇಳ್ತಾ ಇದ್ದಾನೆ. ಫುಲ್ ಡೇಂಜರ್ ಇದೆ, ಇದು ಡೇಂಜರ್ ಝೋನಿಗೆ ನೀನು ತಲುಪಿದ್ದಿ, ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇವನು ಏಷ ವೈರೋಚನಿ ಸಾಕ್ಷಾತ್, ನನಗನ್ನಿಸ್ತಾ ಇದೆ ಇವನು ಕೇವಲ ಬ್ರಾಹ್ಮಣನ ಒಟುರೂಪಧಾರಿಯಾದ ಒಬ್ಬ ಮನುಷ್ಯ ಅಲ್ಲ, ಬ್ರಾಹ್ಮಣ ಒಟುರೂಪದಲ್ಲಿ ಬಂದಿರುವ ಸಾಕ್ಷಾತ್ ವಿಷ್ಣು ಅಂತ ನನಗನ್ನಿಸ್ತಾ ಇದೆ. ಒಂದು ಭೂಮಿಯಿಂದ, ಒಂದು ಪಾದದಿಂದ ಎಲ್ಲ ಅಂತರಿಕ್ಷಾದಿಗಳನ್ನು ಅಳೆದು, ಇನ್ನೊಂದು ಪಾದದಿಂದ ಅಧೋಲೋಕಗಳನ್ನು ಅಳೆದು, ಇನ್ನೊಂದು ಪಾದವನ್ನು ಎಲ್ಲಿಡಲಿ ಅಂತ ಕೇಳ್ತಾನೆ ಇವನು. ಆಗ ಬಲಿ ಹೇಳ್ದ, ಇವನು ವಿಷ್ಣುವೇ ಆಗಿರಲಿ, ಅವನಿಗೆ ಭಿಕ್ಷೆ ಕೊಡ್ತೇನೆ ಅಂತ ಭಾವಿಸ್ತೇನೆ, ಆದರೆ ನಾನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ಹಿಂದೆ ತೆಗೆಯುವ ಪ್ರಶ್ನೆಯೇ ಇಲ್ಲ, ಎಲ್ಲವನ್ನು ಬೇಕಾದರೂ ಕೊಟ್ಟು ಬಿಡ್ತೇನೆ ಅಂತಾನೆ ಬಲಿ. ಆಗ ಎಚ್ಚರಿಕೆಯ ಮಾತನ್ನು ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ. ಧರ್ಮಾಯ ಯಶಸ್ಸೇ ಅರ್ಥಾಯ ದಾನಾಯ
ಸ್ವಜನಾಯ ಚ ಧರ್ಮಾಯ ಯಶಸೇರ್ಥಾಯ. ಒಂದು ಭಾಗವನ್ನು, ಒಂದು ದ್ರವ್ಯವನ್ನು 3 ಭಾಗ 5 ಭಾಗವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಧರ್ಮಾಯ, ಧರ್ಮಕ್ಕಾಗಿ ಸ್ವಲ್ಪ ಭಾಗವನ್ನು ವಿನಿಯೋಗ ಮಾಡಬೇಕು. ಯಶಸ್ಸೇ, ಎಲ್ಲಿಯಾದರೂ ಕೀರ್ತಿ ಬರುತ್ತೆ ಅಂತಾದರೆ ಅಲ್ಲಿ ಹಣವನ್ನು ಕೊಡಬೇಕು, ಅದಕ್ಕೊಂದು ಭಾಗ. ಅರ್ಥಾಯ, ಅರ್ಥಕ್ಕಾಗಿ ಒಂದಿಷ್ಟು ಭಾಗ, ಅಂದರೆ ಒಂದು ಕಡೆ ಡಿಪಾಸಿಟ್ ಇಟ್ಟು ಫಿಕ್ಸೆಡ್ ಇಟ್ಟು ಅದರಿಂದ ಜೀವನಕ್ಕೆ ಅನುಕೂಲವಾಗುವಂತೆ ಮಾಡಿಕೊಳ್ಳೋದು. ಇನ್ನೊಂದು ಕಾಮಾಯ, ನೀನು ಅನುಭವಿಸ್ಲಿಕ್ಕೋಸ್ಕರ ಒಂದು ಭಾಗ. ಆಮೇಲೆ ಸ್ವಜನಾಯ ಚ, ನಿನ್ನ ಸುತ್ತಮುತ್ತಲಿರುವಂತಹ ಬಂಧು ಬಾಂಧವರಾಗಬಹುದು, ಕಷ್ಟದಲ್ಲಿರುವಂತಹ ಜನರಾಗಬಹುದು, ಅವರಿಗೆ ನೀನು ಯಥಾಶಕ್ತಿಯಾಗಿ ಕೊಡಲಿಕ್ಕೆ ಒಂದು ಭಾಗ. ಹಾಗಾಗಿ ಸಮಸ್ತವಾಗಿರುವಂತಹ ಆ ಸಂಪತ್ತನ್ನು ನಾನು ದುಡಿದಿದ್ದು ಅಂತ ಹೇಳಿ ನೀನೇ ಎಲ್ಲವನ್ನು ಅನುಭವಿಸುವಾಗೆ ಇಲ್ಲ. ಅದು ಹೇಗೋ ಹಾಗೆ ಸರ್ವಸ್ವವನ್ನು ದಾನ ಮಾಡುವಾಗೂ ಇಲ್ಲ, ಅರ್ಥ ಮಾಡಿಕೋ ಅಂತಾರೆ ಶುಕ್ರಾಚಾರ್ಯರು. ಧರ್ಮಾಯ ಅಂದರೆ ಧರ್ಮಕ್ಕಾಗಿ ವಿನಿಯೋಗಿಸಬೇಕು. ನಮಗೆ ದಾನವನ್ನು ಕೊಡಲಿಕ್ಕೆ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಹೋಗಲಿಕ್ಕೆ ಅದಕ್ಕಾಗಿ ಒಂದು ಭಾಗವನ್ನು ತೆಗೆದಿಡಬೇಕು. ಓನ್ಲಿ 20%. 100 ಸಂಪಾದನೆ ಮಾಡಿದಾಗ 20 ಕೇವಲ ದಾನಕ್ಕೆ ಹೇಳಿದ್ದಾರೆ, ಧರ್ಮಕ್ಕೆ ಹೇಳಿದ್ದಾರೆ. ಹಾಗಾದರೆ ನೀನು ಅಷ್ಟನ್ನು ಮಾತ್ರ ಕೊಡಬೇಕೇ ಹೊರತು ಬಂದ ಬ್ರಾಹ್ಮಣನಿಗೆ ಸರ್ವಸ್ವ ಕೊಡ್ತೇನೆ ಅಂತ ಹೊರಟಿದ್ದಿ. ಇದು ಶಾಸ್ತ್ರ ವಿರುದ್ಧವಾಗ್ತದೆ, ಎಚ್ಚರಿಕೆ ಇರಲಿ ಅಂತ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಇದರಿಂದ ನಾವು ತಿಳಿಬೇಕಾಗಿರುವ ಅಂಶ ಏನು ಅಂದರೆ, ದಾನ ಅಂತರೂ ಅವಶ್ಯವಾಗಿ ನಾವು ಮಾಡಲೇಬೇಕು. ದಾನವನ್ನು ಮಾಡದೇ ಇದ್ದರೆ ನಮ್ಮ ದ್ರವ್ಯಗಳು ಶುದ್ಧಿಯೇ ಆಗೋದಿಲ್ಲ. ಇವತ್ತು ನಮ್ಮ ವಸ್ತ್ರ ಕೊಳೆಯಾದರೆ ಅವುಗಳನ್ನು ಒಗೆದರೆ ಶುದ್ಧವಾಗ್ತದೆ. ಕೈ ಕೊಳೆಯಾದರೆ ಅದನ್ನು ಸೋಪ್ ಹಾಕಿಕೊಂಡು ತೊಳೆದರೆ ಕಪ್ಪೆಲ್ಲ ಹೋಗುತ್ತೆ. ಕಣ್ಣು ಕೊಳೆಯಾದರೆ ನೀರು ಹಾಕಿಕೊಂಡ್ರೆ ಹೋಗುತ್ತೆ. ಹೀಗೆ ಒಂದೊಂದು ವಸ್ತುಗಳು ಕೊಳಕಾದಾಗ ಅವುಗಳನ್ನು ಶುದ್ಧೀಕರಿಸಲಿಕ್ಕೆ ಅದೇ ಆಗಿರುವಂತಹ ಕೆಲವು ಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಾವು ಸಂಪಾದನೆ ಮಾಡಿರುವಂತಹ ಹಣ ಅದು ಕೊಳಕಾಗಿ ಬಂದರೆ ಯಾರು ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಎಂಬುದಂತೂ ನಮಗೆ ಗೊತ್ತಿಲ್ಲ. ಇವತ್ತು ತಲೆ ಒಡೆದು ತರ್ತಾ ಇದ್ದಾರೋ, ಕದ್ದು ತರ್ತಾ ಇದ್ದಾರೋ, ಅಥವಾ ನಮಗೆ ಸಿಗುವಂತಹ ದ್ರವ್ಯ ಎಲ್ಲಿಂದ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನಾವು ಎಲ್ಲೋ ಒಂದು ನೌಕರಿ ಮಾಡ್ತಾ ಇದ್ದೇವೆ, ಅಲ್ಲಿ ಹಣ ಬರ್ತಾ ಇದೆ. ಹಣ ಎಲ್ಲಿದು, ಏನು, ಸಾತ್ವಿಕವೋ ಅಥವಾ ರಾಜಸವೋ ಏನು ಅಂತ ಗೊತ್ತಿಲ್ಲ. ಒಟ್ಟು ಹಣ ಅಂತರೂ ಪಡಿತಾ ಇದ್ದೇವೆ. ಹಾಗಾದರೆ ನಾವು ಪಡೆಯುವ ಆ ಸಂಬಳ, ಆ ಹಣವು ಶುದ್ಧ ಆಗಬೇಕು ಅಂದರೆ ಏನು ಮಾಡಬೇಕು? ಅದನ್ನೊಂದು ಗೋಮೂತ್ರ ಹಾಕಿ ನೀರಿನಲ್ಲಿ ಅದ್ದಿ ತೊಗೊಳ್ಲಿಕ್ಕಾಗತ್ತಾ? ಕೇವಲ ದ್ರವ್ಯ ಶುದ್ಧ ಆಯಿತು, ಅದು ಉಪಯೋಗ ಅಲ್ಲ. ಬಂದಿರುವ ಕ್ರಮ, ಅದನ್ನು ನಾವು ಪಡಿತಾ ಇರುವ ರೀತಿ, ಅವುಗಳ ಶುದ್ಧತೆ ಹೇಗೆ ಅಂದಾಗ ಈ ರೀತಿ ಭಾಗವತ ಹೇಳಿದಂತೆ ಆ ನಿಮ್ಮ ಸಂಪಾದನೆ ಮಾಡಿದ ದ್ರವ್ಯದ ಒಂದು ಭಾಗವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು, ಧರ್ಮಕ್ಕಾಗಿ ಇಟ್ಟೆವು ಅಂತಾದರೆ ಅದು ಒಂದು ರೀತಿಯ ಶುದ್ಧತೆ ಅದಕ್ಕೆ ಬರುತ್ತೆ. ಅದಕ್ಕೋಸ್ಕರ ಅವಶ್ಯವಾಗಿ ನಾವು ದಾನವನ್ನು ಅಳವಡಿಸ್ಕೊಳ್ಳೇಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ದೇವರಿಗೆ ಈ ರೀತಿಯ ಮಾನವನನ್ನು ಸೃಷ್ಟಿ ಮಾಡಿದಾಗ ಬಹಳ ಸಂತೋಷ ಆಯಿತು ಅಂತಾರೆ. ಯಾಕೆ ಅಂದರೆ ಸೃಷ್ಟಿ ಮಾಡಿದ ನನ್ನನ್ನು ನೆನೆಯುವ, ಉಪಕಾರವನ್ನು ಸ್ಮರಿಸುವ, ತಾನು ಬುದ್ಧಿಶಕ್ತಿಯಿಂದ ಸಂಪಾದನೆ ಮಾಡಿದ ದ್ರವ್ಯವನ್ನು ದಾನ ಮಾಡುವಂತಹ ಒಂದು ಬುದ್ಧಿ ಇದೆಯಲ್ಲ, ಧರ್ಮ ಕಾರ್ಯ ಮಾಡುವಂತಹ ಒಬ್ಬ ವ್ಯಕ್ತಿ ಹುಟ್ಟಿದ್ನಲ್ಲ ಅಂತ ಸಂತೋಷ ಪಡ್ತಾ ಇದ್ದಾನೆ. ಹಾಗಾದರೆ ನಾವು ದಾನವನ್ನೇ ಮಾಡದೆ ಹೋದರೆ ಹೇಗೆ ತಾನೇ ನಮಗೆ ಉತ್ತಮವಾಗಿರುವಂತಹ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ? ದಾನೇನ ಪ್ರಾಪ್ಯತೆ ಸ್ಥಾನಂ ನತು ವಿತ್ತಸ್ಯ ಸಂಚಯಾತ್ ಸ್ಥಿತಿ ರುಚೈ ಪಯೋಧಾನಾಂ ಪಯೋಧೀನಾಂ ಅಧಸ್ಥಿತಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಸುಭಾಷಿತಕಾರರು. ನೋಡ್ರಿ, ನೀವು ಗಮನಿಸ್ರಿ ಅಂತಾರೆ. ಮೋಡ ಎಲ್ಲಿದೆ? ಮೇಲಿದೆ. ಮೋಡದಿಂದ ಬೀಳುವ ನೀರು ಬೀಳುವ ನದಿ ಸಮುದ್ರಗಳು ಎಲ್ಲಿದೆ? ಕೆಳಗಿದೆ. ಯಾಕೆ? ಕೊಡುವಂಥದ್ದೆವು ಯಾವತ್ತೂ ಕೂಡ ಕೊಡುವಂಥವರು ಮೇಲೆಯೇ,
ತೆಗೆದುಕೊಳ್ಳುವಂಥವರು ಎಂದೂ ಕೆಳಗೆಯೇ. ಹಾಗಾಗಿ ದಾನೇನ ಪ್ರಾಪ್ಯತೆ ಸ್ಥಾನಂ. ನಾವು ಸಂಪಾದನೆ ಮಾಡಿದ ಸರ್ವಸ್ವ ಅಲ್ಲ, ಸ್ವಲ್ಪವಾದರೂ ಕೂಡ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದರೆ ಉನ್ನತ ಸ್ಥಾನವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಇದೆ, ಉತ್ತಮವಾದ ಸ್ಥಾನ ಹೊಂದುತ್ತೇವೆ. ನಮ್ಮ ಇವತ್ತು ಯಾವುದೋ ಚಿಕ್ಕ ನೌಕರಿ ಮಾಡ್ತಾ ಇದ್ದೇವೆ, ಅದರಲ್ಲಿಯೇ ಎಷ್ಟೋ ಒಂದು ಸಂಗ್ರಹ ಮಾಡಿಕೊಂಡು ನಮಗೇನು ಸಾಧ್ಯ? ದೇವರಿಗೆ ಒಂದು 50 ರೂಪಾಯೋ, ಒಂದು ಪಂಚಾಮೃತನೋ, ಒಂದು ಸತ್ಯನಾರಾಯಣ ದೇವರ ವ್ರತಕ್ಕಾಗಿ ಒಂದು ಪೂಜೆಯೋ ನಮ್ಮ ಯೋಗ್ಯತಾನುಸಾರವಾಗಿ ಮಾಡ್ತಾ ಇದ್ದರೂ ಕೂಡ ಅಂತಹ ಆ ಚಿಕ್ಕದಾಗಿರುವ ಸ್ಥಾನದಿಂದ ಅವನು ಮೇಲ್ಬರುವುದು ಬರಲಿಕ್ಕಾಗುತ್ತೆ. ಇದು ಲೌಕಿಕವಾಗಿ ವಿಚಾರ ಮಾಡಿದರೆ ತಾನು ಮಾಡಿದ ಆ ದಾನದಲ್ಲಿ ಸ್ಥಾನವನ್ನು ಔನ್ನತ್ಯವನ್ನು ಸ್ಥಾನದಲ್ಲಿ ಹೊಂದುತ್ತಾ ಇದ್ದಾನೆ. ಅದು ಒಂದು. ತದನಂತರ ಜೀವನದುದ್ದಕ್ಕೂ ತಾನು ದಾನಾದಿಗಳನ್ನು ಧರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂದರೆ ಕೊನೆಗೆ ಭಗವಂತನ ಸ್ಥಾನ ಸ್ವರ್ಗ ಮೋಕ್ಷಾದಿಗಳನ್ನು ಹೊಂದುವಂತಹ ಯೋಗ್ಯತೆಯನ್ನು ತಾನು ಪಡ್ತಾ ಇದ್ದಾನೆ. ಇದು ದಾನದಲ್ಲಿರುವ ಮಹತ್ವ. ಮತ್ತು ಇನ್ನೊಂದು ದಾನದ ಸೂಕ್ಷ್ಮತೆಯನ್ನು, ಸೆನ್ಸಿಟಿವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದಾನವನ್ನು ಮಾಡುವುದರಿಂದ ದ್ರವ್ಯ ಹೋಯಿತು ಅಂತ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ ಇವತ್ತೊಂದಷ್ಟು ಪದಾರ್ಥ ಇದೆ, ಅದನ್ನು ಇನ್ನೊಬ್ಬರಿಗೆ ಕೊಟ್ಟಾಗ ಅದು ನಮ್ಮಲ್ಲಿಲ್ಲ, ಹಾಗಾಗಿ ನಮ್ಮಲ್ಲಿ ಆ ದ್ರವ್ಯ ಖಾಲಿ ಆಯಿತು ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಆದರೆ ನಾವು ಕೊಟ್ಟಿರುವ ದ್ರವ್ಯವು ಹೋದರೂ ಕೂಡ ಆ ದ್ರವ್ಯಗಳೇ ವಿಪರೀತವಾಗಿ ನಮಗೆ ಹಿಂದೆ ಬರ್ತದಂತೆ, ಮರಳಿ ಬರುತ್ತೆ. ಕೊಟ್ಟದ ನಂತ ಮಡಿ ಮಾಡಿ ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಾರೆ. ಭಗವಂತನ ಉದ್ದೇಶವಾಗಿ ನಾವು ಕೊಟ್ಟಾಗ ಸ್ವಾರ್ಥಕ್ಕಾಗಿ ನಾವೇ ಇಟ್ಕೊಂಡ್ರೆ ಅದು ಪರರ ಪಾಲಾಗ್ತದೆ. ನಾವು ಅದನ್ನು ಕೊಟ್ಟೆವು ಅಂತಾದರೆ, ಕೊಟ್ಟದ್ದು 10 ಆದರೆ ಭಗವಂತ 100 ಮಡಿ ಮಾಡಿ ಅದನ್ನು ನಮಗೇ ಕೊಟ್ಟು ಬಿಡ್ತಾನೆ. ಭಾಗವತದಲ್ಲಿ ನಂದ ಗೋಪ ಮಗ ಹುಟ್ಟಿದ ಅಂತ ಹೇಳಿ ವಿಶೇಷವಾಗಿ ದಾನಗಳನ್ನೆಲ್ಲ ಮಾಡಿದ್ದಾನೆ. ವಸುದೇವ ಅನೇಕ ಗೋಗಳನ್ನು ನಾನು ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ತಾನೂ ದಾನಗಳನ್ನು ಮಾಡ್ತಾ ಇದ್ದಾನೆ. ಎಷ್ಟು ಮಾಡಿದ? 10,000 ಗೋಗಳನ್ನು ದಾನ ಮಾಡಿದ ಅಂತಾರೆ. ಯಾಕೆ ಅಂದರೆ ಕೃಷ್ಣ ಮುಂದೆ ಲಕ್ಷಗಟ್ಟಲೆ ಗೋ ಕಾಯಬೇಕವನು. 1, 2, 10, 20, 100 ಅವನಿಗೆ ಆ ಕೆಪ್ಯಾಸಿಟಿಗೆ ಸಾಲದು. ಲಕ್ಷ ಗೋಗಳನ್ನು ಕಾಯಬೇಕು ಎಂಬ ಉದ್ದೇಶದಿಂದ ಈ ರೀತಿಯಾಗಿ ದಾನಗಳನ್ನು ಮಾಡಿದ್ರು ವಸದೇವಾದಿಗಳು ಅಂತ ಕೇಳ್ತೇವೆ. ಅಲ್ಲರಿ, 1000, 10,000ದಷ್ಟು ಗೋಗಳನ್ನು ಕೊಟ್ಟುಬಿಟ್ರೆ ಇವನೇನು ದಾನ ಮಾಡಲಿಕ್ಕಿದೆ ಎಲ್ಲ ಕೊಟ್ಟ ಮೇಲೆ? ಅಂದರೆ ದಾನವನ್ನು ಮಾಡುವುದರ ಪ್ರಭಾವದಿಂದ 10 100 ಆಗ್ತದೆ, 100 1000 ಆಗ್ತದೆ, 1000 ಲಕ್ಷ ಆಗುತ್ತೆ, 10,000 ಕೋಟಿ ಆಗುತ್ತೆ. ದೇವರಿಗೆ ಕೊಟ್ಟಿರುವಂತಹ ಪ್ರೀತಿ ಆಗಲಿ ಅಂತ ಹೇಳಿ ಯೋಗ್ಯರಿಗೆ ಕೊಟ್ಟಿರುವಂತಹ ಆ ದಾನಗಳು ನಮಗೆ ಬರುವಾಗ ತುಂಬಿ ಜಾಸ್ತಿಯಾಗಿಯೇ ಬರುತ್ತದೆ. ಇದು ಪ್ರತಿಯೊಬ್ಬರಿಗೂ ಅನುಭೂತ. ಆದರೂ ನಾವು ದಾನವನ್ನು ಕೊಡಲಿಕ್ಕೆ ಮುಂದಾಗೋಲ್ಲ. ಪ್ರತಿಯೊಬ್ಬರಿಗೂ ಕೂಡ ತಾನು ಮಾಡಿದ ಆ ಒಂದು ದ್ರವ್ಯ ಏನಿದೆ ದಾನವಾಗಿ ಅವನು ಕೊಟ್ಟಿದ್ದಾನೆ, ಆ ದಾನದ ಬಲದಿಂದ ಅವನಿಗೆ ರಿಫ್ಲೆಕ್ಟ್ ಆಗಿದ್ದೇ ಜಾಸ್ತಿ. ಆದರೂ ಕೂಡ ನಾವು ದಾನಾದಿಗಳ ವಿಷಯದಲ್ಲಿ ಅಷ್ಟಕ್ಕಷ್ಟೇ ಅದನ್ನು ಭಾವಿಸ್ತಾ ಇದ್ದೇವೆ. ಹಾಗಾಗಿ ಭಗವಂತನು ಕೊಟ್ಟಿರುವಂತಹ ಬಹಳ ದೊಡ್ಡದಾಗಿರುವಂತಹ ಒಂದು ಭಾಗ್ಯ ಅಂದರೆ ನಮಗೆ ದಾನವನ್ನು ಮಾಡುವಂತಹ ಒಂದು ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾನೆ. ಒಂದೊಂದು ಯುಗದಲ್ಲಿ ಒಂದೊಂದಕ್ಕೆ ಪ್ರಾಶಸ್ತ್ಯ ಇದೆ ಅಂತ ಹೇಳಿದ ಧರ್ಮಶಾಸ್ತ್ರ ಕೃತೇ ತಪ ಪ್ರಶಂಸ್ಯಂತಿ. ಕೃತಯುಗದಲ್ಲಿ ತಪಸ್ಸಿಗೆ ಬಹಳ ಪ್ರಾಧಾನ್ಯ ನೀಡ್ತಾ ಇದ್ರು. ಕಣ್ಣು ಮುಚ್ಚಿಕೊಂಡು ಕೂತ್ರೆ ವರ್ಷಗಟ್ಟಲೆಯೂ ಕೂಡ ತಪಸ್ಸು ಮಾಡ್ತಾ ಕೂಡೋರು, ತಪಸ್ಸಿಗೆ ಪ್ರಾಧಾನ್ಯ. ತ್ರೇತಾಯುಗದಲ್ಲಿ ಜ್ಞಾನ ಸಾಧನಂ, ಜ್ಞಾನ ಕಾರ್ಯಕ್ಕೆ ಮಹತ್ವ. ನಿರಂತರ ಪಾಠ ಪ್ರವಚನಾದಿಗಳು, ಓದಲಿಕ್ಕೆ ಕೂಡೋದು, ಆ ರೀತಿ ನಿರಂತರವಾಗಿ ಶಾಸ್ತ್ರಾಭ್ಯಾಸಗಳು ನಡೀತಾ ಇತ್ತು. ದ್ವಾಪರದಲ್ಲಿ ಜ್ಞಾನ ಮತ್ತು ದಾನ ಎರಡಕ್ಕೂ ಪ್ರಾಶಸ್ತ್ಯ ಬಂತಂತೆ. ಜ್ಞಾನ ಕಾರ್ಯಗಳು ನಡೀತಾ ಇತ್ತು, ದಾನ ಧರ್ಮಾದಿಗಳನ್ನೂ ಮಾಡ್ತಾ ಇದ್ದರು. ಆದರೆ ದಾನಮೇಕಂ ಕಲೌಯುಗೆ, ಕಲಿಯುಗದಲ್ಲಿ ಮಾತ್ರ ಒಂದೇ ಒಂದಕ್ಕೆ ಪ್ರಾಶಸ್ತ್ಯ, ದಾನಕ್ಕೆ ಮಾತ್ರ. ಇವತ್ತು ನೀವು ತಪಸ್ಸು ಮಾಡ್ರಿ ಅಂದರೆ ತಪಸ್ಸು ಮಾಡಲಿಕ್ಕೆ ಕಾಡೇ ಇಲ್ಲ.
ಕಾಡೇ ಇಲ್ಲ ಅಲ್ಲ, ನಮಗೆ ಎಲ್ಲಿದ್ದರೂ ತಪಸ್ಸು ಮಾಡಲಿಕ್ಕೂ ಆಗುವುದೂ ಇಲ್ಲ. 10 ಗಾಯತ್ರಿ ಮಂತ್ರನೋ 10 ನಾರಾಯಣ ಮಂತ್ರನೋ ಭಕ್ತಿಯಿಂದ ಕುಳಿತುಕೊಂಡು ಮಾಡೋಣ ದೇವರ ಮುಂದೆ ಅಂತ ಹೇಳಿದರೆ 10 ವಿಷಯಗಳೇ ನಮಗೆ ತಲೆಯಲ್ಲಿ ಬರ್ತದೆ. ಹಾಗಾಗಿ ಇವತ್ತು ತಪಸ್ಸಿಗೆ ನಮ್ಮ ಮನಸ್ಸು ಅಷ್ಟು ಕೇಳೋದೇ ಇಲ್ಲ, ಆ ಏಕಾಗ್ರತೆಯೇ ಇಲ್ಲ. ಜ್ಞಾನ ಸಾಧನೆಗಳು, ಜ್ಞಾನ ಕಾರ್ಯ ಮಾಡೋಣ ಹೊರಟ್ರೆ ಅಲ್ಲಿಯೂ ಕೂಡ ಏಕಾಗ್ರತೆ ಇಲ್ಲ. ಅಲ್ಪಾಯುಷಃ ಮಂದಬುದ್ಧಯ ಅಂತ ಹೇಳಿದ್ದಾರೆ, ಮಂದಬುದ್ಧಿಗಳಾಗಿದ್ದೇವೆ. ಹಾಗಾಗಿ ಆ ಜ್ಞಾನ ಕಾರ್ಯಗಳಲ್ಲೂ ನಮ್ಮನ್ನು ತೊಡಸ್ಕೊಳ್ಳಿಕ್ಕಾಗೋಲ್ಲ. ಹಾಗಾಗಿ ಸಂಪಾದನೆಗಾಗಿಯೇ ನಿಂತಿರುವಂತಹ ಕಲಿಯುಗದ ಜನರು ತಾವು ಸಂಪಾದನೆ ಮಾಡಿದ ಸಮಸ್ತ ಅಲ್ಲ, ಅದರಲ್ಲಿ ಒಂದು ಭಾಗವನ್ನಾದರೂ ಕೂಡ ದಾನಾದಿಗಳಿಗೆ ವಿಶೇಷವಾದ ದಿನಗಳಲ್ಲಿ, ಚಾತುರ್ಮಾಸ್ಯ, ಏಕಾದಶಿ, ಕೃಷ್ಣಾಷ್ಟಮಿ, ನವರಾತ್ರಿಯ ಸಂದರ್ಭ, ಹೀಗೆ ಅನೇಕಗಳಿದೆ. ಅಕ್ಷಯ ತೃತೀಯ, ಅಕ್ಷಯವಾದ ಫಲವನ್ನು ಕೊಡುವಂತಹ ಅನೇಕ ದಿನಗಳು. ಅಂತಹ ಒಂದು ಸಂದರ್ಭದಲ್ಲಿ ನಾವು ಮಾಡುವ ಅಲ್ಪದಾನವೂ ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಲ್ಪವಾಗಿರುವ ದಾನ ಧರ್ಮಾದಿಗಳು ಕೂಡ ಮಹಾಭಯಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಇದು ದಾನಕ್ಕೆ ಇರುವಂತಹ ಪ್ರಾಶಸ್ತ್ಯ. ದಾನವನ್ನು ಕೊಡುವುದರಿಂದ ಎಂತಹ ವ್ಯಕ್ತಿಯೇ ಆಗಿದ್ದರೂ ಕೂಡ ಅವನು ಶ್ಲಾಘನೀಯನೇ ಆಗ್ತಾನೆ. ದುರ್ವೃತ್ತೇವ ಸುರುತ್ತೇವ ಜನೋ ದಾತರಿ ರಜ್ಯತೆ ಅಂತ ಹೇಳಿದ್ದಾರೆ. ಅವನು ದುರ್ವೃತ್ತನೇ ಆಗಿರಲಿ, ಕೆಟ್ಟವನೇ ಆಗಿರಲಿ, ಕೆಟ್ಟ ನಡತೆಯವನೇ ಆಗಿರಲಿ, ಲೋಕದಲ್ಲಿ ಹೇಗಿದೆ ನೋಡಿ, ಒಬ್ಬ ಮಾತು ಹೇಳುವುದು, ಕೆಟ್ಟ ನಡತೆಯವನೇ ಆಗಿರಲಿ, ಸುರುತ್ತೇವ ಉತ್ತಮವಾಗಿರುವಂತಹ ಒಳ್ಳೆಯ ಸದಾಚಾರ ಸಂಪನ್ನನೇ ಆಗಿರಲಿ, ಯಾರು ಕೊಡ್ತಾರೋ ಅವರಲ್ಲಿ ಜನರು ಅಭಿಮಾನ ಪಡ್ತಾರೆ, ಅವರಲ್ಲಿ ಅನುರಕ್ತರಾಗ್ತಾರೆ. ಹೇ ದಾನಶೂರ ಕರುಣಪ್ಪ, ಓಹ್ ಕೊಡಗೈ ದಾನಿಯಪ್ಪ ಅವನು. ಈ ರೀತಿ ದಾನದಿಂದ ಜನರೂ ಸಂತುಷ್ಟರಾಗ್ತಾರೆ, ದಾನದಿಂದ ದೇವತೆಗಳು ಸಂತುಷ್ಟರಾಗ್ತಾರೆ, ದಾನದಿಂದ ಅವನು ಉತ್ತಮವಾದ ಸ್ಥಾನಾದಿಗಳನ್ನು ಹೊಂದುವಂತಹ ಒಂದು ಪ್ರಸಂಗ ಇದೆ. ಅಸ್ಥಿರಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಾ. ನಮ್ಮ ಈ ಶರೀರ ಅಸ್ಥಿರ, ಇವತ್ತಿಲ್ಲ ನಾಳೆ ಒಂದಿನ ಹೋಗುವುದೇ. ಇದಕ್ಕೆ ಹೆಸರೇ ಶರೀರ. ಯಾಕೆ? ಶೀರ್ಯತೆ. ಇದು ಒಂದಿಲ್ಲ ಒಂದು ದಿನ ಕರಗುವುದೇ. ದೇಹ ಅಂತ ಕರೆದಿದ್ದೇವೆ, ನಮ್ಮ ದೇಹ ಅಂತೇವೆ. ಯಾಕೆ? ದಕ್ಷ್ಯತೆ. ಇದು ಒಂದಿಲ್ಲ ಒಂದು ದಿನ ಬೆಂಕಿಗೆ ಹಾಕುವುದೇ. ನಾವು ಮರ್ತ್ಯರು ಅಂತ ಕರಿತೇವೆ. ಯಾಕೆ? ಮರಣಶೀಲರಾದ್ದರಿಂದ ನಮಗೆ ಮರಣ ಒಂದಿಲ್ಲ ಒಂದು ದಿನ ಕಾಯಂ. ಅಂತಹ ಅಸ್ಥಿರವಾಗಿರುವಂತಹ ಶರೀರ. ವಿಭವೋ ನೈವ ಶಾಶ್ವತ. ನಮ್ಮಲ್ಲಿರುವಂತಹ ಸಂಪತ್ತು ಅದು ಶಾಶ್ವತ ಅಲ್ಲ. ಇವತ್ತು ಇರುತ್ತೆ, ಅದು ನಾಳೆ ಇನ್ನೊಬ್ಬರ ಪಾಲಾಗಲಿಕ್ಕೂ ಸಾಧ್ಯ ಇದೆ. ನಾವು ಎಷ್ಟೋ ಬಾರಿ ಕಥೆಗಳಲ್ಲಿ ಕೇಳ್ತೇವೆ, ಇನ್ನೊಬ್ಬರು ಹೇಳಿದ್ದನ್ನು ಕೇಳ್ತೇವೆ, ಸ್ವತಃ ನಾವೇ ನೋಡಿದ್ದೂ ಇದೆ. ಎಷ್ಟು ಶ್ರೀಮಂತರಿದ್ದರೆ ಅವರು, ಎಷ್ಟು ಅವರ ಕಾಲದಲ್ಲಿ, ಅವರ ತಾತನ ಕಾಲದಲ್ಲಿ ಹೇಗಿದ್ದರು. ಬಂಗಾರ ಬೆಳ್ಳಿಯ ಕೊಡದಲ್ಲಿ ನೀರು ತರ್ತಾ ಇದ್ರು, ತಟ್ಟೆಗಳಲ್ಲಿ ಊಟ ಮಾಡ್ತಾ ಇದ್ರು. ಇವತ್ತು ಒಂದು ಊಟಕ್ಕೆ ಗತಿ ಇಲ್ಲ ರೀ. ಅಯ್ಯೋ ಅನಿಸುತ್ತೆ ನಮಗೆ ನೋಡಿದರೆ. ಎಷ್ಟು ಜನನ ನಾವು ನೋಡ್ತಾ ಇಲ್ಲ. ಹಾಗಾಗಿ ಅಸ್ಥಿರವಾದ ದೇಹ, ವಿಭವ ಏನು ಸಂಪತ್ತಿದೆ ಅದು ನಿತ್ಯ ಅಲ್ಲ, ಆದರೆ ಮೃತ್ಯು ಮಾತ್ರ. ನಿತ್ಯಂ ಸನ್ನಿಹಿತೋ ಮೃತ್ಯು. ನಿತ್ಯವಾಗಿ ಅಂದರೆ ಒಂದಿಲ್ಲ ಒಂದು ದಿನ ಕನ್ಫರ್ಮ್ ಆಗಿ ಮೃತ್ಯು ನಮ್ಮನ್ನು ಅಟ್ಯಾಕ್ ಮಾಡಿಯೇ ಮಾಡ್ತದೆ. ತಸ್ಮಾತ್ ಧರ್ಮಂ ಸಮಾಚಾರ. ಇದನ್ನು ತಿಳ್ಕೊಂಡು ದಾನ ಧರ್ಮಾದಿಗಳಿಗಾಗಿ ನೀನು ಮುಂದೆ ಮಾಡು. ಇದನ್ನು ತಿಳ್ಕೊ. ನಾವು ಕಷ್ಟಪಟ್ಟು ದುಡಿದಿರುವ ಸಂಪತ್ತು ಅದು ನಮಗುಪಯೋಗಕ್ಕೆ ಬರಬೇಕೇ ಹೊರತು ನಮ್ಮ ತಲೆಮಾರಿಗಿಟ್ಟರೆ ಏನು ಉಪಯೋಗ? ನಮ್ಮಲ್ಲಿರುವ ಮಕ್ಕಳು ಅಥವಾ ನಮ್ಮ ದಾಯಾದಿಗಳು ಅದನ್ನು ನಮಗಾಗಿ ಕೊಡ್ತಾರೆ ಎಂಬುದೇನು ಗ್ಯಾರಂಟಿ? ನಾವು ಸಂಪಾದನೆ ಮಾಡಿ ಕಷ್ಟಪಟ್ಟಿರುವ ದ್ರವ್ಯ ಅದು ನಮಗುಪಯೋಗಕ್ಕೆ ಬರಬೇಕಲ್ಲ. ಹಾಗಾಗಿ ನೀನೇ ನಿನ್ನ ಕೈಯಾರೆ ಧರ್ಮಾಚರಣೆಗಳನ್ನು, ದಾನಾದಿಗಳನ್ನು ಮಾಡುವಂಥ ಎಷ್ಟು ನಾವು ಶಾಸ್ತ್ರದಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಇಷ್ಟು ಸುಖವಾಗಿದ್ದೇವೆ. ಇರಲಿಕ್ಕೆ ಒಂದು ಸೂರು, ಒಳ್ಳೆಯ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಒಂದಿಷ್ಟು ಹಿಟ್ಟು,
ನಮ್ಮ ಮರ್ಯಾದೆಯನ್ನು ಮುಚ್ಚಿಕೊಳ್ಳಿಕ್ಕಾಗಿ ಉತ್ತಮವಾದ ವಸ್ತ್ರಗಳು, ಉತ್ತಮವಾಗಿರುವ ಜೀವನ, ಹೈಫೈ ಜೀವನವನ್ನು ನಡೆಸದೆ ಹೋದರೂ ಒಬ್ಬ ಮರ್ಯಾದ ಪುರುಷೋತ್ತಮ, ಮರ್ಯಾದನಾದ ವ್ಯಕ್ತಿ, ಮರ್ಯಾದೆಯಿಂದ ಬದುಕಲಿಕ್ಕೇನು ಬೇಕೋ ಅಷ್ಟು ನಮಗೆ ಭಗವಂತ ಕೊಟ್ಟಿದ್ದಾನೆ ಇವತ್ತು. ಹಾಗಾದರೆ ಇದು ಬಂದದ್ದು ಹೇಗೆ ಅಂತ ಶಾಸ್ತ್ರ ವಿಚಾರ ಮಾಡುತ್ತೆ. ನೀನು ಇವತ್ತು ಇರಲಿಕ್ಕೆ ಇಂತಹ ಒಂದು ಮನೆ, ಊಟ ಮಾಡಲಿಕ್ಕೆ ಅನೇಕ ಥರದ ಪದಾರ್ಥಗಳು, ಹಾಕಿಕೊಳ್ಳಲಿಕ್ಕೆ ಅನೇಕ ಬಗೆಬಗೆಯಾಗಿರುವಂತಹ ಬಟ್ಟೆಗಳು, ಇವುಗಳೆಲ್ಲ ಹೇಗೆ ಬಂತು ಹೇಳು ನೋಡೋಣ ಅಂತದೆ. ಶಾಸ್ತ್ರ ಅನ್ನುತ್ತೆ, ಪೂರ್ವ ಜನ್ಮ ಕೃತ ದಾನಾತ್ ಇದಾನೀಂ ಲಭ್ಯತೆ ಬಹು. ಏನೋ ಜನ್ಮಾಂತರದಲ್ಲಿ ದೇವರು ನನ್ನಲ್ಲಿ ನಿಂತುಕೊಂಡು ಪ್ರೇರಣೆ ಮಾಡಿದ ಆ ತರಹದ ದ್ರವ್ಯಗಳನ್ನು ನಾನು ದಾನ ಮಾಡಿದ್ದೇನೆ. ಆ ದಾನದ ಪ್ರಭಾವದಿಂದ ಇವತ್ತು ಈ ಭಾವ, ಈ ಸ್ಥಿತಿಯನ್ನು ನಾನು ಹೊಂದುತ್ತಾ ಇದ್ದೇನೆ. ಹಾಗಾಗಿ ಹಿಂದೆ ಮಾಡಿರುವಂತಹ ಒಂದು ಉತ್ತಮವಾಗಿರುವಂತಹ ಒಂದು ದಾನದಿಂದ ಇವತ್ತು ನಾವು ಇಷ್ಟು ಸುಖವಾಗಿರುವಂತಹ ನೆಲೆಯಲ್ಲಿದ್ದೇವೆ. ತಸ್ಮಾದೇವಂ ಪರಿಜ್ಞಾಯ ಧರ್ಮಾರ್ಥಂ ದೀಯತಾಂ ಧನಂ. ಇದನ್ನು ನೀನು ಮನದಟ್ಟು ಮಾಡಿಕೊ. ನೀನು ಮನದಟ್ಟು ಮಾಡಿಕೊಂಡು ಇದೇ ನಿನ್ನ ಜನ್ಮ ಕೊನೆಯದಲ್ಲ, ನಿನ್ನ ತುರೀಯವಾಗಿರುವಂತಹ ಅಂತ್ಯವಾಗಿರುವಂತಹ ಜನ್ಮನ ಇದು. ಇಲ್ಲ, ಇನ್ನೂ ಎಷ್ಟು ಜನ್ಮ ತಾಳಲಿಕ್ಕಿದೆಯೋ ಈ ಸಂಸಾರದಲ್ಲಿ. ಹಾಗಾದರೆ ಮುಂದಿನ ನಿನ್ನ ಆ ಸಂಸಾರದಲ್ಲಿ ನಿನ್ನ ಆ ಜೀವನವು ಸುಖಮಯವಾಗಿರಬೇಕು ಅಂದರೆ ಧರ್ಮಕ್ಕೋಸ್ಕರ ದಾನಾದಿಗಳನ್ನು ನೀನು ಮಾಡಲೇಬೇಕು. ಧರ್ಮಾರ್ಥಂ ದೀಯತಾಂ ಧನಂ. ಧನಾದಿಗಳನ್ನು ನೀನು ಏನು ಮಾಡ್ತಾ ಇದ್ದೀಯ ಅದನ್ನು ನೀನು ಅವಶ್ಯವಾಗಿ ಧರ್ಮಕ್ಕಾಗಿ ಕೊಡೋ. ಅದರಿಂದ ನಿನಗೆ ಶ್ರೇಯಸ್ಸಿದೆ. ಜನ್ಮಾಂತರದಲ್ಲಿ ಮಾಡಿರುವಂತಹ ಫಲವೇ ಇವತ್ತು ಅನುಭವಿಸ್ತಾ ಇದ್ದೀವಿ ಅಂದ ಮೇಲೆ ಮುಂದಿನ ದಿನಗಳಲ್ಲೂ ಸುಖವಾಗಿರಬೇಕೋ ಬೇಡ. ಇವತ್ತು ಎಷ್ಟೋ ಜನ ರಿಟೈರ್ಡ್ ಲೈಫ್ ಬಂದ ಮೇಲೆ ನಾವು ಹೇಗಿರಬೇಕು ಅಂತ ಹೇಳಿ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ತಾರೆ. ನನಗೆ ರಿಟೈರ್ಡ್ ಆದ ಮೇಲೆ ಇಷ್ಟಿಷ್ಟು ಸಾವಿರ ಬರ್ತಾ ಇದ್ದರೆ ನನಗಿಷ್ಟು ಜೀವನಕ್ಕೆ ಆಗುತ್ತೆ ಅಂತ ಇವತ್ತಿಂದಲೇ ಪ್ಲ್ಯಾನ್ ಮಾಡಿಕೊಂಡು ರಿಟೈರ್ಡ್ ಲೈಫ್ ಬಗ್ಗೆ ಚಿಂತನೆ ಮಾಡ್ತಾ ಇರುವ ನಾವು, ಮುಂದಿನ ಜನ್ಮ ಎಂಬುವಂಥದ್ದು ಇದ್ದೇ ಇದೆ. ಅದನ್ನು ಸೈನ್ಸ್ಗಳು ಪ್ರೂವ್ ಮಾಡಿದೆ. ಆತ್ಮನು ನಿತ್ಯ, ಅವನು ಜನ್ಮ ಜನ್ಮಾಂತರದಲ್ಲಿ ಬರುವವನು, ಮುಂದಿನ ಜನ್ಮ ಎಂಬುದು ಇದೆ ಎಂಬುದನ್ನು ಅದು ಒಪ್ಪುತ್ತೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾವು ಬರುವಾಗ ಉತ್ತಮವಾದ ಜೀವನವನ್ನು ನಡೆಸಬೇಕು ಅಂತಾದರೆ ಯತ್ಕಿಂಚಿತ್ ಸರ್ವಸ್ವವನ್ನು ಹೇಳೋಲ್ಲ. ನಿನ್ನ ಸಂಪಾದನೆಗೆ ಯೋಗ್ಯವಾದ ಎಷ್ಟು ಸಾಧ್ಯವೋ ಅಷ್ಟನ್ನು ಸಾಲ ಸೋಲ ಮಾಡಿ ದಾನ ಮಾಡುವಂತ ಶಾಸ್ತ್ರ ಹೇಳೋಲ್ಲ. ನಿನ್ನ ಯೋಗ್ಯತಾನುಸಾರವಾಗಿ ಧರ್ಮಾಚರಣೆಯನ್ನು ನೀನು ಮಾಡು, ದಾನಾದಿಗಳನ್ನು ಮಾಡು ಎಂಬುವಂತಹ ಒಂದು ವಿಷಯವನ್ನು ಕೃಷ್ಣ ಪರಮಾತ್ಮನು ಈ ಒಂದು 17ನೇ ಅಧ್ಯಾಯದಲ್ಲಿ ದಾನದ ಬಗ್ಗೆ ಹೇಳ್ತಾ, ಆ ದಾನದ ಒಂದು ಮಹಿಮೆ, ದಾನದಲ್ಲಿರುವಂತಹ ವೈವಿಧ್ಯಗಳು ಏನು ಅಂತ ತಿಳಿಸ್ತಾ ಇದ್ದಾನೆ. ಇಲ್ಲಿಯೂ ಕೂಡ ಸಾತ್ವಿಕವಾದ ದಾನ, ರಾಜಸವಾಗಿರುವ ದಾನ, ತಾಮಸವಾಗಿರುವಂತಹ ದಾನ. ಸಾತ್ವಿಕ ದಾನ ಅಂದರೆ ಏನು, ರಾಜಸವಾಗಿರುವಂತಹ ದಾನ ಅಂದರೆ ಏನು, ತಾಮಸವಾಗಿರುವಂತಹ ದಾನ ಅಂದರೆ ಏನು ಅಂತ ವಿವರಣೆ ನೀಡುತ್ತಾ ಇದ್ದಾನೆ. ಅದರಲ್ಲಿ ಸಾತ್ವಿಕವಾಗಿರುವಂತಹ ದಾನದ ಬಗ್ಗೆ ಕೃಷ್ಣ ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ. 20ನೇ ಶ್ಲೋಕದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಅದರ ಪದಚ್ಛೇದ ದಾತವ್ಯಂ ಇತಿ ಯತ್ ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತತ್ ದಾನಂ ಸಾತ್ವಿಕಂ ಸ್ಮೃತಂ ಅಂತ ತಿಳಿಸ್ತಾ ಇದ್ದಾನೆ. ಹಾಗಾದರೆ ಇದು ಸಾತ್ವಿಕದ ಸ್ವರೂಪ. ಈ ಸಾತ್ವಿಕದ ದಾನಗಳನ್ನು ಏನೇನು ಮಾಡಿದರೆ ಸಾತ್ವಿಕ ಆಗ್ತದೆ ಎಂಬುವ ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಅದರ ವಿಸ್ತಾರವಾದ ವಿವರಣೆಯನ್ನು ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಭಗವಂತನು ಸನ್ಮಂಗಲವನ್ನು ಉಂಟು ಮಾಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕೇಳಿದ್ರಲ್ಲ, ಶ್ರದ್ಧಾತ್ರಯ ವಿಭಾಗ ಯೋಗ ಅತ್ಯದ್ಭುತವಾದ ಒಂದು ಯೋಗ. ಯಾಕೆಂದರೆ ಪ್ರವಚನವು ಅಥವಾ ಯಾವುದೇ ಒಂದು ಪಾಠವೂ ಕೂಡ ಮಾನವರಿಗೆ, ಅಂದರೆ ನಮ್ಮೆಲ್ಲರೂ ಕೂಡ ಉಪಯೋಗ ರಹಿತವಾದರೆ ಅದು ವ್ಯರ್ಥ ಆಗುತ್ತೆ. ಅಂತಹ ಒಂದು
ಯಾವುದೂ ಕೂಡ ಭಗವದ್ಗೀತೆಯ ಶ್ಲೋಕಗಳಲ್ಲಿಲ್ಲ. ಪ್ರತಿಯೊಂದು ಪದ, ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪಾದವೂ ಕೂಡ ಸಂಪೂರ್ಣವಾದ ಒಂದು ಅರ್ಥವನ್ನು ನೀಡುತ್ತಾ ಮನುಷ್ಯರು ಅಥವಾ ನಾವೆಲ್ಲರೂ ಕೂಡ ಹೀಗಿರಬೇಕು, ಹೀಗೆ ಜೀವನವನ್ನು ನಡೆಸಬೇಕು ಎಂಬ ಅರ್ಥದಲ್ಲಿಯೇ ಇರುತ್ತೆ. ಅಂತಹ ಒಂದು ಅದ್ಭುತವಾದ ಸದುಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರೂ ಕೂಡ ನೀಡಿದ್ದಾರೆ. ಯಾವ 17ನೇ ಅಧ್ಯಾಯ ಇದೆ ಅದರ ಪಾರಾಯಣವನ್ನು ನಾವು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ ಸಪ್ತದಶೋऽಧ್ಯಾಯಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ದಃ ಸ ಏವ ಸಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಹರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಯುಸ್ಸತ್ವಬಲಾರೋಗ್ಯ ಸುಖಪ್ರೀತಿವಿವರ್ಧನಾಃ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರಾಃ ಸಾತ್ವಿಕ ಪ್ರಿಯಾಃ. ಕಟ್ವಾಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಃ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್
उच्छिष्टमपि चामेद्यम् उच्छिष्टमपि चामेध्यम् भोजनं तामसप्रियम् भोजनं तामसप्रियम् अफलाकाङ्क्षिभिर्यज्ञो अफलाकाङ्क्षिभिर्यज्ञो विधिदृष्टो य युज्यते विधिदृष्टो य युज्यते यष्टव्यमेवेति मनः यष्टव्यमेवेति मनः समाधाय स सात्विकः समाधाय स सात्विकः अभिसन्धाय तु फलम् अभिसन्धाय तु फलम् दम्भार्थमपि चैव यत् दम्भार्थमपि चैव यत् युज्यते भरतश्रेष्ठ युज्यते भरतश्रेष्ठ तं यज्ञं विद्धि राजसम् तं यज्ञं विद्धि राजसम् विधिहीनमसृष्टान्नम् विधिहीनमसृष्टान्नम् मन्त्रहीनमदक्षिणम् मन्त्रहीनमदक्षिणम् श्रद्धाविरहितं यज्ञम् श्रद्धाविरहितं यज्ञम् तामसं परिचक्षते तामसं परिचक्षते देवद्विजगुरुप्राज्ञा देवद्विजगुरुप्राज्ञा पूजनं शौचमार्जवम् पूजनं शौचमार्जवम् ब्रह्मचर्यमहिंसा च ब्रह्मचर्यमहिंसा च शारीरं तप उच्यते शारीरं तप उच्यते अनुद्वेगकरं वाक्यम् अनुद्वेगकरं वाक्यम् सत्यं प्रियहितं च यत् सत्यं प्रियहितं च यत् स्वाध्यायाभ्यसनं चैव स्वाध्यायाभ्यसनं चैव वाङ्मयं तप उच्यते वाङ्मयं तप उच्यते मनः प्रसादः सौम्यत्वम् मनःप्रसाद सौम्यत्वम् मौनमात्मविनिग्रहः मौनमात्मविनिग्रहः भावसंशुद्धिरित्येतत् भावसंशुद्धिरित्येतत् तपो मानस उच्यते तपोमानसमुच्यते श्रद्धया परया तप्तम् श्रद्धया परया तप्तम् तपस्तस्त्रिविधं नरैः तपस्त्रिविधं नरैः अफलाकाङ्क्षिभिर्युक्तैः अफलाकाङ्क्षिभिर्युक्तैः सात्विकं परिचक्षते सात्विकं परिचक्षते सत्कारमानपूजार्थम् सत्कारमानपूजार्थम् तपोदम्भेन चैव यत् तपोदम्भेन चैव यत् क्रियते तदिह प्रोक्तम् क्रियते तदिह प्रोक्तम् राजसं चलमध्रुवम् राजसं चलमध्रुवम् मूढग्राहेणात्मनो यत् मूढग्राहेणात्मनो यत् पीडया क्रियते तपः पीडया क्रियते तपः परस्योत्सादनार्थं वा परस्योत्सादनार्थं वा तामसमुदाहृतम् तत्तामसमुदाहृतम् दातव्यमिति यद्दानम् दातव्यमिति यद्दानम् दीयतेऽनुपकारिणे दीयतेऽनुपकारिणे देशे काले च पात्रे च देशे काले च पात्रे च तद्दानं सात्विकं स्मृतम् तद्दानं सात्विकं स्मृतम् यत्तु प्रत्युपकारार्थम् यत्तु प्रत्युपकारार्थम् फलमुद्दिश्य वा पुनः फलमुद्दिश्य वा पुनः दीयते च परिक्लिष्टम् दीयते च परिक्लिष्टम् तद्दानं राजसं स्मृतम् तद्दानं राजसं स्मृतम् अदेशकाले यद्दानम् अदेशकाले यद्दानम् अपात्रेभ्यश्च दीयते अपात्रेभ्यश्च दीयते असत्कृतमवज्ञातम् असत्कृतमवज्ञातम् तत्तामसमुदाहृतम् तत्तामसमुदाहृतम् ॐ तत्सदिति निर्देशो ॐ तत्सदिति निर्देशो ब्रह्मणस्त्रिविधः स्मृतः ब्रह्मणस्त्रिविधः स्मृतः ब्राह्मणास्तेन वेदाश्च ब्राह्मणास्तेन वेदाश्च यज्ञ
ಯಜ್ಞಾಶ್ಚ ವಿಹಿತಾಃ ಪುರಾ ಯಜ್ಞಾಶ್ಚ ವಿಹಿತಾ ಪುರಾ ತಸ್ಮಾದೋಮಿತ್ಯುದಾಹೃತ್ಯ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಯಜ್ಞದಾನ ತಪಃ ಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ಸತತಂ ಬ್ರಹ್ಮವಾದಿನಾಂ ತದಿತ್ಯನಭಿಸಂಧಾಯ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಃ ಕ್ರಿಯಾಃ ಫಲಂ ಯಜ್ಞತಪಃ ಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಸದ್ಭಾವೇ ಸಾಧುಭಾವೇ ಚ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಪ್ರಶಸ್ತೆ ಕರ್ಮಣಿ ಯಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ ಸಚ್ಛಬ್ದಃ ಪಾರ್ಥಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಸದಿತ್ಯೇವಾಭಿಧೀಯತೆ ಅಶ್ರದ್ಧಯಾ ಹುತಂ ದತ್ತಂ ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ ನ ಚ ತತ್ಪ್ರೇತ್ಯನೋ ಇಹ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯಃ ಸಪ್ತದಶೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ನಾವು ಪಾರಾಯಣ ಮಾಡಿದ್ದೇವೆ. ಒಂದೊಂದು ಪದ ಪಾದ ಶ್ಲೋಕಗಳಲ್ಲಿ ಯಾವುದಾದ್ರೂ ನಾವು ಪದಭ್ರಷ್ಟರಾಗಿದ್ದರೆ, ಅಂದರೆ ಆ ಉಚ್ಚಾರಣೆಯಲ್ಲಿ ಯಾವುದಾದ್ರೂ ದೋಷ ಇದ್ದರೆ ಈ ಶ್ಲೋಕವನ್ನು ಹೇಳಿ ಭಗವಂತನಲ್ಲಿ ಕ್ಷಮೆ ಕೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಹೇಳಿ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾನಾಗಬಹುದು, ಆಚಾರ್ಯರಾಗಬಹುದು, ಎಲ್ಲರೂ ಕೂಡ ಒಂದೇ ಭಾವದಿಂದ ಹೇಳಿದಾರೇನೆಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ಭಗವತ್ ಸಮರ್ಪಣ ಒಂದು ಶ್ಲೋಕವನ್ನು ನಾವೆಲ್ಲರೂ ಕೂಡ ಹೇಳೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ನಂತರ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇದ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇವತ್ತಿನ ಸಂಚಿಕೆಯಲ್ಲಿ ಪಾರಾಯಣ ಪ್ರವಚನ ಕಾರ್ಯಕ್ರಮ ಮುಕ್ತಾಯಗೊಳಿಸೋಕೆ ಮುಂಚೆ ಶ್ರೀನಿವಾಸ ದೇವರ ಒಂದು ಮಂಗಳಾಶಾಸನವನ್ನು ಹಾಡಿ ನಾವೆಲ್ಲರೂ ಕೂಡ ಇವತ್ತಿನ ಸಂಚಿಕೆಗೆ ಮುಕ್ತಾಯವನ್ನು ಹೇಳೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀನಿವಾಸ ದೇವರನ್ನು ಸ್ಮರಿಸಿ.
ಶ್ರಿಯಃ ಕಾಂತಾಯ ಶ್ರಿಯಕಾಂತಾಯ ಕಲ್ಯಾಣನಿಧಯೇ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀವೇಂಕಟನಿವಾಸಾಯ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು